ಎಲ್ರಿಗೂ ಸ್ವಾಗತ. ಇವತ್ತು ನಾವು ಆ, ಚಿಂತೆ ಮತ್ತೆ ಆತಂಕ ಇದನ್ನ ಹೇಗೆ ನಿಭಾಯಿಸೋದು ಅನ್ನೋದರ ಬಗ್ಗೆ ಮಾತಾಡೋಣ. ನಿರ್ದಿಷ್ಟವಾಗಿ ಬೈಬಲ್ನ ಮ್ಯಾಥ್ಯೂ 6ನೇ ಅಧ್ಯಾಯ, ಅದರಲ್ಲೂ 25ರಿಂದ 34ನೇ ವಚನಗಳ ಒಂದು ವಿಶ್ಲೇಷಣೆ ಮಾಡ್ತಾ ಇದೀವಿ. ಹೌದು. ಅಂದ್ರೆ ಜೀವನದ ಅಗತ್ಯಗಳ ಬಗ್ಗೆ ಚಿಂತೆ ಮಾಡೋದನ್ನ ಬಿಟ್ಟು ದೇವರಲ್ಲಿ ನಂಬಿಕೆ ಇಡೋದು ಇದರ ಮುಖ್ಯ ವಿಷಯ ಅಲ್ವಾ? ಖಂಡಿತ. ತುಂಬಾ ಪ್ರಮುಖವಾದ ವಿಷಯ ಇದು. ಚಿಂತೆ ಅನ್ನೋದು ಆಕ್ಚುಲಿ ಎಲ್ರಿಗೂ ಇರೋದೆ. ಹೌದು ಹೌದು. ಆದ್ರೆ ಈ ಮೂಲ ಇದೆಯಲ್ಲ, ಇದು ಚಿಂತೆಗೆ ಒಂದು ಬೇರೆನೇ ದೃಷ್ಟಿಕೋನ ಕೊಡುತ್ತೆ. ಅಂದ್ರೆ ದೇವರ ಕಾಳಜಿ, ಆತನ ಪಾಲನೆ ಮೇಲೆ ಹೆಚ್ಚು ಗಮನ ಹರಿಸುತ್ತೆ. ಸರಿ, ಹಾಗಾದ್ರೆ ನೋಡೋಣ ಈ ವಚನಗಳಲ್ಲಿ ಇವತ್ತಿನ ನಮ್ಗೆ ಏನು ಸಿಗ್ಬೋದು ಅಂತ. ಖಂಡಿತ. ಇದ್ರ ಆಳಕ್ಕೆ ಹೋಗಿ ನೋಡೋಣ. ಸರಿ, ಮೊದಲನೇ ಮಾತು ಸ್ಟ್ರೇಟ್ ಆಗಿ ಹೇಳುತ್ತೆ, ನಿಮ್ಮ ಜೀವನದ ವಿಷಯದಲ್ಲಿ ಚಿಂತೆ ಮಾಡಬೇಡಿರಿ. ವಚನ 25. ಅಂದ್ರೆ ಆಹಾರಕ್ಕಾಗ್ಲಿ ಬಟ್ಟೆಗಾಗ್ಲಿ ಅದಕ್ಕಿಂತ ಜೀವನ ಮುಖ್ಯ ಅಂತ. ಆಮೇಲೆ ಒಂದು ಉದಾಹರಣೆ ಕೊಡುತ್ತೆ ನೋಡಿ, ಆಕಾಶದ ಪಕ್ಷಿಗಳು. ವಚನ 26. ಹೌದು, ಆ ಪಕ್ಷಿಗಳ ಉದಾಹರಣೆ. ಅವು ಬಿತ್ತಲ್ಲ, ಕೊಯ್ಯಲ್ಲ, ಆದ್ರೂ ದೇವ್ರು ಅವುಗಳನ್ನ ಹೇಗೆ ಅಂದ್ರೆ ಪೋಷಿಸ್ತಾನೆ. ಹಾಗಾದ್ರೆ ಮನುಷ್ಯರು ಅವಕ್ಕಿಂತ ಶ್ರೇಷ್ಠರಲ್ವಾ ಅನ್ನೋ ಪ್ರಶ್ನೆ. ಹೌದು, ಅದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ. ಮತ್ತೆ ಇಲ್ಲಿ ಇನ್ನೊಂದು ಗಮನಿಸ್ಬೇಕು. ಈ ಮಾತುಗಳು ಅಂದ್ರೆ ವಚನ 25 ಅದಕ್ಕೆ ಹಿಂದಿನ ವಚನಗಳ ಜೊತೆ ಒಂದು ಸಂಬಂಧ ಇದೆ. ಓ ಹೌದಾ? ಹೇಗೆ? ಹಿಂದಿನ ವಚನಗಳಲ್ಲಿ ಭೂಮಿ ಮೇಲೆ ಸಂಪತ್ತು ಕೂಡಿ ಹಾಕಬೇಡಿ ಅನ್ನೋ ಎಚ್ಚರಿಕೆ ಇದೆ. ಅದಕ್ಕೆ ಇದನ್ನ ಜೋಡಿಸಬಹುದು. ಅಂದ್ರೆ ಭೌತಿಕ ವಸ್ತುಗಳ ಮೇಲೆ ಗಮನ ಕಡಿಮೆ ಮಾಡಿ ದೇವರ ಮೇಲೆ ನಂಬಿಕೆ ಇಡಿ ಅನ್ನೋ ತರನ? ಹೌದು, ಬಹುಶಃ ಅದೇ ಇರಬಹುದು. ದೇವರು ಜೀವನನ್ನೇ ಕೊಟ್ಟಿದ್ದಾನೆ ಅಂದಮೇಲೆ ಅದನ್ನ ಪೋಷಿಸೋ ಜವಾಬ್ದಾರಿನೂ ಆತ ತಗೋತಾನೆ ಅನ್ನೋ ನಂಬಿಕೆ. ಮನುಷ್ಯರ ಮೌಲ್ಯ ಕೇವಲ ಸಂಪತ್ತಲ್ಲ, ಅದು ದೇವ್ರ ಕೊಟ್ಟಿರೋದು ಅನ್ನೋದು ಮುಖ್ಯವಾದ ಅಂಶ. ಮುಂದೆ ಹೋದ್ರೆ ವಚನ 27 ಚಿಂತೆಯ ನಿರರ್ಥಕತೆ ಬಗ್ಗೆ ಹೇಳುತ್ತೆ. ಚಿಂತೆ ಮಾಡಿ ಆಯಸ್ಸನ್ನ 1 ಗಂಟೆನಾದ್ರೂ ಹೆಚ್ಚು ಮಾಡಕ್ಕಾಗತ್ತಾ ಅಂತ. ಕರೆಕ್ಟ್. ಇದು ಎಷ್ಟು ಸತ್ಯ ಅಲ್ವಾ? ಈಗಿನ ಸೈನ್ಸ್ ಕೂಡ ಹೇಳುತ್ತೆ, ಜಾಸ್ತಿ ಸ್ಟ್ರೆಸ್ ತಗೊಂಡ್ರೆ ಆಯಸ್ ಕಮ್ಮಿ ಆಗತ್ತೆ ಅಂತ. ಹೌದು ಹೌದು. ಆಮೇಲೆ ಆ ಹೂವುಗಳ ಉದಾಹರಣೆ ಇದೆಯಲ್ಲ, ವಚನ 28ರಿಂದ 30. ಹೊಲದ ಹೂವುಗಳು ಎಷ್ಟು ಚೆನ್ನಾಗಿದೆ. ಸೊಲೊಮೋನನ ವೈಭವಕ್ಕಿಂತ ಅವು ಹೆಚ್ಚು ಸುಂದರವಾಗಿವೆ ಅಂತ ಹೇಳುತ್ತೆ. ಹೌದು. ಅಷ್ಟು ಸ್ವಲ್ಪ ಕಾಲ ಬಾಳೋ ಹೂವುಗಳಿಗೆ ದೇವರು ಅಷ್ಟು ಕಾಳಜಿ ತಗೊಂಡ್ರೆ ನಮ್ಮ ಬಗ್ಗೆ ತಗೊಳಲ್ವಾ ಅಂತ ಕೇಳಿ ಅಲ್ಲೇ ಒಂದು ಮಾತು ಹೇಳುತ್ತೆ ನೋಡಿ, ಅಲ್ಪ ವಿಶ್ವಾಸಿಗಳೇ ಅಂತ. ಆ ಮಾತು ಸ್ವಲ್ಪ ಚುಚ್ಚು ಹಾಗಿದೆ ಅಲ್ವಾ? ಹೌದು. ಅದು ನೇರವಾಗಿ ಚಿಂತೆಗೂ ದೇವರ ಮೇಲಿನ ನಂಬಿಕೆ ಕಡಿಮೆ ಇರುವುದಕ್ಕೂ ಲಿಂಕ್ ಮಾಡುತ್ತೆ. ಅಂದ್ರೆ ವಚನ 30ರಲ್ಲಿ ಓಕೆ, ನಾವು ದೇವರ ಸ್ವಭಾವವನ್ನ, ಆತನ ಶಕ್ತಿಯನ್ನ ಎಷ್ಟು ನಂಬ್ತೀವಿ ಅನ್ನೋದ್ರ ಮೇಲೆ ನಮ್ಮ ಚಿಂತೆಯ ಮಟ್ಟ ನಿಂತಿದೆ ಅಂತ ಹೇಳದ ಹಾಗೆ. ಸರಿ ಸರಿ. ಆಮೇಲೆ ದೇವರನ್ನ ಅರಿಯದವರು ಅಂದ್ರೆ ಪೇಗನ್ಸ್ ಅಂತ ಮೂಲದಲ್ಲಿ ಹೇಳಿರೋ ಹಾಗೆ ಅವರು ಭೌತಿಕ ವಸ್ತುಗಳ ಬಗ್ಗೆ ಚಿಂತೆ ಮಾಡ್ತಾರೆ. ಆದ್ರೆ ನಂಬುವರಿಗೆ ಅವರ ಅಗತ್ಯ ಗೊತ್ತಿರೋ ಸ್ವರ್ಗೀಯ ತಂದೆ ಇದ್ದಾನೆ ಅಂತ ವಚನ 31-32ರಲ್ಲಿ ಹೇಳುತ್ತೆ. ಆ ವ್ಯತ್ಯಾಸವನ್ನ ಸ್ಪಷ್ಟವಾಗಿ ತೋರಿಸುತ್ತೆ. ಹಾಗಾದ್ರೆ ಚಿಂತೆ ಮಾಡೋ ಬದಲು ಏನ್ ಮಾಡ್ಬೇಕು ಅಂತ ಪ್ರಶ್ನೆ ಬರುತ್ತೆ. ಹೌದು, ಅದಕ್ಕೆ ಉತ್ತರ ಇದೆಯಾ? ಇದೆ. ವಚನ 33ರಲ್ಲಿ ಸ್ಪಷ್ಟವಾಗಿ ಹೇಳುತ್ತೆ, ಮೊದಲು ದೇವರ ರಾಜ್ಯವನ್ನು, ಆತನ ನೀತಿಯನ್ನು ಹುಡುಕಿರಿ ಅಂತ. ಓಕೆ, ದೇವರ ರಾಜ್ಯ, ಆತನ ನೀತಿ ಅಂದ್ರೆ ಏನು ಹಾಗಂದ್ರ? ಒಳ್ಳೆ ಪ್ರಶ್ನೆ. ದೇವರ ರಾಜ್ಯ ಅಂದ್ರೆ ಕೇವಲ ಒಂದು ಜಾಗ ಅಲ್ಲ. ಅದು ನಮ್ಮ ಜೀವನದಲ್ಲಿ, ನಮ್ಮ ಸುತ್ತಮುತ್ತ ದೇವರ ಆಳ್ವಿಕೆ, ಆತನ ಪ್ರಭಾವ ಇರೋದು. ಇನ್ನು ಆತನ ನೀತಿ ಅಂದ್ರೆ ದೇವರ ಗುಣಗಳಿಗೆ, ಆತನ ಇಚ್ಛೆಗೆ ತಕ್ಕ ಹಾಗೆ ಬದುಕೋದು, ನಮ್ಮ ಆದ್ಯತೆಗಳನ್ನ ಬದಲಾಯಿಸೋದು. ಅಂದ್ರೆ ನಮ್ಮ ಫೋಕಸ್ ಶಿಫ್ಟ್ ಮಾಡಬೇಕು ಅನ್ನೋ ಅರ್ಥನಾ? ಹೌದು. ನಮ್ಮ ಸಮಯ, ಶಕ್ತಿ, ನಿರ್ಧಾರಗಳು ಎಲ್ಲವನ್ನೂ ಮೊದಲು ದೇವರ ಉದ್ದೇಶಗಳಿಗೆ ಸರಿಹೊಂದುವ ಹಾಗೆ ಮಾಡೋದು. ಹೀಗೆ ಮಾಡಿದ್ರೆ ಬಾಕಿ ಅಗತ್ಯಗಳನ್ನ ದೇವರು ನೋಡ್ಕೋತಾನೆ ಅನ್ನೋ ವಾಗ್ದಾನ ಎಲ್ಲಿದೆ? ಕೊನೆಗೆ ವಚನ 34 ನಾಳೆಯ ಬಗ್ಗೆ ಚಿಂತೆ ಮಾಡಬೇಡಿ ಅಂತ. ಇದು ನಂಗೆ ಬಹಳ ಇಷ್ಟ ಆಯ್ತು. ತುಂಬಾ ಪ್ರಾಕ್ಟಿಕಲ್ ಆದ ಸಲಹೆ ಅಲ್ವಾ? ಹೌದು, ಯಾಕೆಂದ್ರೆ ನಾಳೆ ಏನಾಗುತ್ತೋ ಅನ್ನೋ ಚಿಂತೆಲೆ ಇವತ್ತಿನ ಸಮಾಧಾನ ಹೋಗ್ಬಿಡುತ್ತೆ. ಖಂಡಿತ. ಇದರರ್ಥ ನಾಳೆಗೆ ಪ್ಲಾನ್ ಮಾಡಬೇಡಿ ಅಂತ ಖಂಡಿತ ಅಲ್ಲ. ಓ ಸರಿ. ಆದ್ರೆ ನಾಳೆ ಬರಬಹುದಾದ ಸಮಸ್ಯೆಗಳನ್ನ ಇವತ್ತೇ ಮನಸ್ಸಿಗೆ ತುಂಬಿಕೊಂಡು ಇವತ್ತಿನ ಶಕ್ತಿಯನ್ನ ವೇಸ್ಟ್ ಮಾಡಬೇಡಿ ಅನ್ನೋದು. ಇವತ್ತಿನ ಸವಾಲುಗಳನ್ನ ಎದುರಿಸೋಕೆ ಬೇಕಾದ ನಂಬಿಕೆ, ಧೈರ್ಯದ ಮೇಲೆ ಗಮನ ಇರ್ಲಿ. ನಾಳೆ ಬಂದಾಗ ಅದಕ್ಕೆ ಬೇಕಾದ ಸಹಾಯ ದೇವ್ರು ಕೊಡ್ತಾನೆ ಅನ್ನೋ ಭರವಸೆ. ಹಾಗಾದ್ರೆ ಒಟ್ಟಾರೆಯಾಗಿ ಈ ವಿಶ್ಲೇಷಣೆಯಿಂದ ನಾವೇನು ಕಲಿಬಹುದು? ಮುಖ್ಯವಾಗಿ ನನಗೆ 3 ಪಾಯಿಂಟ್ಸ್ ಕಾಣಿಸ್ತಾ ಇದೆ. ಹೇಳಿ.
ಒಂದು, ದೇವರು ನಮ್ಮನ್ನ ತುಂಬಾ ಅಮೂಲ್ಯರು ಅಂತ ನೋಡ್ತಾನೆ. 2, ಚಿಂತೆ ಮಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ, ಅದು ವೇಸ್ಟ್. ಹೌದು. 3, ನಮ್ಮ ಆದ್ಯತೆ ಸರಿ ಇದ್ರೆ, ಅಂದ್ರೆ ದೇವರ ರಾಜ್ಯಕ್ಕೆ ಮೊದಲು ಪ್ರಾಮುಖ್ಯತೆ ಕೊಟ್ರೆ ನಮ್ಮ ಬೇಸಿಕ್ ಅಗತ್ಯಗಳು ಪೂರೈಸಲ್ಪಡುತ್ತೆ ಅನ್ನೋ ನಂಬಿಕೆ. ಕರೆಕ್ಟ್. ಆ ತತ್ವಗಳನ್ನ ಜೀವನದಲ್ಲಿ ತರೋಕೆ ಕೆಲವು ಪ್ರಾಕ್ಟಿಕಲ್ ಸ್ಟೆಪ್ಸ್ ಕೂಡ ಸೂಚಿಸಬಹುದು ಅಲ್ವಾ? ಖಂಡಿತ. ಹೇಗೆ? ಉದಾಹರಣೆಗೆ, ಪ್ರತಿದಿನ ಶುರು ಮಾಡಬೇಕಾದ್ರೆ ಪ್ರಾರ್ಥನೆ ಮಾಡೋದು. ನಮ್ಮ ಅಗತ್ಯಗಳನ್ನ, ಚಿಂತೆಗಳನ್ನ ದೇವರಿಗೆ ಹೇಳಿ ಆತನ ಸಹಾಯ ಕೇಳೋದು. ನಾಳೆ ಬಗ್ಗೆ ಯೋಚನೆ ಮಾಡೋ ಬದಲು ಇವತ್ತಿನ ದಿನದ ಮೇಲೆ ಫೋಕಸ್ ಮಾಡೋದು. ನಮ್ಮ ನಿರ್ಧಾರಗಳು ದೇವರ ರಾಜ್ಯಕ್ಕೆ ಸರಿ ಹೊಂದುತ್ತಾ ಅಂತ ನೋಡ್ಕೊಳ್ಳೋದು. ಹೌದು. ಮತ್ತೆ ದೇವ್ರು ಹಿಂದೆ ಹೇಗೆಲ್ಲ ನಮ್ಗೆ ಸಹಾಯ ಮಾಡಿದ್ದಾನೆ ಅನ್ನೋದನ್ನ ನೆನಪು ಮಾಡ್ಕೊಳ್ಳೋದು. ಇದು ನಂಬಿಕೆಯನ್ನ ಹೆಚ್ಚು ಮಾಡುತ್ತೆ, ಆತಂಕವನ್ನ ಕಡಿಮೆ ಮಾಡುತ್ತೆ. ಒಟ್ಟಿನಲ್ಲಿ ಈ ಮೂಲಪಾಠ ಹೇಳೋದು, ಚಿಂತೆಯ ಭಾರವನ್ನ ಕೆಳಗಿಳಿಸಿ ದೇವ್ರು ನಮ್ಮನ್ನ ನೋಡ್ಕೋತಾನೆ ಅನ್ನೋ ನಂಬಿಕೆಯಲ್ಲಿ ವಿಶ್ರಾಂತಿ ತಗೊಳ್ಳಿ ಅಂತ. ಹೌದು. ಕೇವಲ ನಮ್ಮ ಅಗತ್ಯಗಳಿಗಾಗಿ ಪರದಾಡೋ ಬದಲು ನಂಬಿಕೆಯ ಜೀವನಕ್ಕೆ ಪ್ರಾಮುಖ್ಯತೆ ಕೊಡಿ ಅಂತ ಹೇಳುತ್ತೆ. ಸರಿ. ಕೊನೆದಾಗಿ ಒಂದು ಆಲೋಚನೆ ಎಲ್ಲರಿಗೂ. ಮೂಲದಲ್ಲಿ ಹೇಳಿದ ಹಾಗೆ ದೇವರ ರಾಜ್ಯಕ್ಕೆ ಮತ್ತು ಆತನ ನೀತಿಗೆ ನಿಜವಾಗಿಯೂ ನಮ್ಮ ಜೀವನದಲ್ಲಿ ಮೊದಲ ಆದ್ಯತೆ ಕೊಡೋದು ಅಂದ್ರೆ ಏನು? ಹಾಗೆ ಮಾಡೋದು ನಮ್ಮ ದಿನನಿತ್ಯದ ನಿರ್ಧಾರಗಳನ್ನ, ನಾವು ಹಣವನ್ನ ಹೇಗೆ ಉಪಯೋಗಿಸ್ತೀವಿ, ನಮ್ಮ ಸಂಬಂಧಗಳು ಮತ್ತೆ ನಮ್ಮ ಚಿಂತೆಗಳು ಇವನ್ನೆಲ್ಲ ಹೇಗೆ ಬದಲಾಯಿಸಬಹುದು? ಇದು ನಾವು ಸ್ವಲ್ಪ ಆಳವಾಗಿ ಯೋಚನೆ ಬೇಕಾದ ಪ್ರಶ್ನೆ ಅಲ್ವಾ? ಖಂಡಿತ ಯೋಚನೆ ಮಾಡಬೇಕಾದ ವಿಷಯ.